ಬಂಗಾರಪೇಟೆ ಮತ್ತು ಕೆಜಿಎಫ್ ವಿಧಾನಸಭಾ ಕ್ಷೇತ್ರದಿಂದ ಪ್ರತಿದಿನ 15,000 ಜನ ಡೈಲಿ ಟ್ರಾವೆಲರ್ ಮಾಡ್ತಾ ಇದ್ದಾರೆ. ಆದ್ರಿಂದ ತಾವು ಕುಮಾರಣ್ಣ ಅವ್ರಿಗೆ ಹೇಳಿ, ಬೇರೆ ನಮ್ಮ ಮಲ್ಲೇಶ್ ಅಣ್ಣವ್ರು ಏನೂ ಮಾಡೋದು ಬೇಡ, ಒಂದೇ ಒಂದು ಸಣ್ಣ ಕೈಗಾರಿಕೆನ ನೀವು ಇಲ್ಲಿ ಸ್ಥಾಪನೆ, ಕೋಲಾರ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡೋದಕ್ಕೆ ಒತ್ತು ಕೊಟ್ಟರೆ ಮುಂದಿನ ದಿನಗಳಲ್ಲಿ ನಾವು ಈ ಜಿಲ್ಲೆಯಿಂದ ಕಡಾಖಂಡಿತವಾಗಿ 4ರಿಂದ 5 ಜನ MLAಗಳನ್ನ ನಾವು ವಿಧಾನಸಭೆಗೆ ಕಳ್ಸಿಕೊಡ್ತೀರ ಅನ್ನೋ ಮಾತನ್ನ ತಮಗೆ ಹೇಳ್ತಾ ಇದ್ರಿ. ದಯವಿಟ್ಟು ಆದ್ರಿಂದ ತಾವು ಏನೇ ಮಾಡಿದ್ರು ಅಣ್ಣ, ನಿಖಿಲ್ ಅಣ್ಣ, ಏನೇ ಮಾಡಿದ್ರು ಕುಮಾರಣ್ಣ ಅವ್ರಿಗೆ ತಾವು ಮನವಿ ಮಾಡಿ ಒಂದೇ ಒಂದು ಕೈಗಾರಿಕೆ, ಒಂದು 10,000 ಜನಕ್ಕೆ ಉದ್ಯೋಗ ಕೊಡುವಂಥ ಒಂದು ಕೈಗಾರಿಕೆನ ಸ್ಥಾಪನೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ JDS. 1 ವರ್ಷ ನಾನು ಸಂಸತ್ನಾಗ ಕೆಲಸ ಮಾಡಿದ್ದೀನಿ. 1 ವರ್ಷ ಡೆಲ್ಲಿಯಲ್ಲಿ ನಾನು ಪರಿಚಯ ಮಾಡ್ಕೋಬೇಕಾಗಿದೆ ಅಫಿಷಿಯಲ್ಸ್ ಹತ್ರ, ಮಿನಿಸ್ಟ್ರುಗಳ ಹತ್ರ. ಈ 1 ವರ್ಷದಲ್ಲಿ ನಾನು ನಿಮಗೆ ಈಗಾಗಲೇ ನಿಮಗೆ ತಿಳಿಸಿದ್ದೀನಿ. ನ್ಯಾಷನಲ್ ಹೈವೇ ಏನಿದೆಯೋ 4 ಲೇನ್ ಇರೋದು 6 ಲೇನ್ ಮಾಡಿಸ್ಕೊಂಡು ಬಂದಿದ್ದೀನಿ. ನಮ್ಮ ರೋಡ್ ಓವರ್ ಬ್ರಿಡ್ಜ್ ಏನು ಕಾಮಸಮುದ್ರ ಬೇಕು ಅಂತ ಸುಮಾರು 30-40 ವರ್ಷದಿಂದ ಹೇಳ್ತಾ ಇದ್ರು. ಈ 1 ವರ್ಷದಲ್ಲೇ ನಾನು ಮಿನಿಸ್ಟ್ರುಗಳು ಮಾತಾಡಿ ಬರೀ ಕಾಮಸಮುದ್ರ ಒಂದೇ ಅಲ್ಲ, ದೇಶಹಳ್ಳಿ ಬ್ರಿಡ್ಜು, SN ರಿಸಾರ್ಟ್ ಹತ್ರ ನಮ್ಮ ಸ್ಯಾನಿಟೋರಿಯಂ, ಈ 4 ಸ್ಯಾಂಕ್ಷನ್ ಮಾಡಿಸಿದ್ದೀನಿ. ಉರ್ಗಮ್ ಸ್ಟೇಷನ್ KGFದಲ್ಲಿ ಏನಿದೆಯೋ 2012 ಅದಕ್ಕೆ ಅನುದಾನ ಕೊಟ್ಟಿದ್ದಾರೆ BJML ಅವರು. ಅದು ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಆದಿದ್ದಕ್ಕೆ ಅದನ್ನು ಇನ್ನೊಂದು ಕೆಲವೇ 2-3 ತಿಂಗಳಲ್ಲಿ ನಾನು ಕೆಲಸ ಮಾಡಿಕೊಡ್ತೀನಿ ಅಂತ ನಿಮ್ಮ KGF ಕ್ಷೇತ್ರದ ಜನತೆಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅಲ್ಲಿ KGF ಜನತೆ ಮುಖಂಡರು ಎಲ್ಲ ಬಂದಿದ್ದೀರಾ. ಇದ್ರ ಜೊತೆ ಸುಮಾರು 3-4 ತಿಂಗಳಿಂದ ಡೆಲ್ಲಿಯಲ್ಲಿ ಏನು ಸೆಷನ್ಸ್ ನಡೀತಾ ಇತ್ತು, ಕುಮಾರಣ್ಣನ ಜೊತೆ ಕೂತ್ಕೊಂಡು ಅಣ್ಣ ಪಕ್ಷ ಸಂಘಟನೆ ಮಾಡಬೇಕಂದ್ರೆ ನಿಮಗೆ ಆ ಸಮಯ ಸಾಕಾಗಲ್ಲ, ಯಾಕೆಂದರೆ ನೀವು ಇಲ್ಲಿ ಮಂತ್ರಿಗಳಾಗಿದ್ದೀರಾ, ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇದೆ, 6ನೇ ಸ್ಥಾನದಲ್ಲಿ ನೀವಿದ್ದೀರಾ ಎಲ್ಲ ಯೂನಿಯನ್ ಮಿನಿಸ್ಟರ್ಸಲ್ಲಿ. ಸೊ ನಿಮಗೆ ಪಕ್ಷ ಸಂಘಟನೆ ಮಾಡೋಕ್ಕೆ ಸ್ವಲ್ಪ ಹಿಂದೇಟು ಹೊಡೆಯುತ್ತೆ. ಆಮೇಲೆ ಜನನೂ ಸ್ವಲ್ಪ ಬೇಸತ್ತು ಹೋಗ್ತಾ ಇದ್ದಾರೆ ಅಂತ ಹೇಳಿದಾಗ, ಏನು ಜನರೊಂದಿಗೆ ಜನತಾದಳ ಸುಮಾರು 3 ತಿಂಗಳ ಹಿಂದೆ ನಾನು ಕುಮಾರಣ್ಣನಿಗೆ ಹೇಳಿದ್ನೋ, ಅದು ನಿಖಿಲ್ ಅಣ್ಣನೂ ಅವರು ನನಗೆ ಸುಮಾರು 2 ತಿಂಗಳ ಹಿಂದೆ ಮಾತಾಡಿದ್ರು. ಹಿಂಗೆ ಒಂದು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದಾಗ ಅವಾಗೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಒಂದೇ ಸತಿ ಮಾಡ್ರೋಣ, ಒಂದೇ ಸತಿ ನೀವು ಪಬ್ಲಿಕ್ ಎಂಟ್ರ್ ಆದರೆ ಚೆನ್ನಾಗಿರಲ್ಲ ಅಂತ ಸುಮಾರು 2 ತಿಂಗಳ ಹಿಂದೆ ಎಲ್ಲ ಜೊತೆ ಮುಖಂಡರ ಜೊತೆ ಮಾತಾಡಿಕೊಂಡು ಈ ಜನರೊಂದಿಗೆ ಜನತಾದಳ ಏನೊಂದು ಕಾರ್ಯಕ್ರಮ ಇವತ್ತು ಶುರುವಾಗಿದೆಯೋ ಈ ನಮ್ಮ ಕೋಲಾರ ಜಿಲ್ಲೆಯಲ್ಲಿ, ಇದು 3 ತಿಂಗಳು 4 ತಿಂಗಳಿಂದೆ ಕುಮಾರಣ್ಣ ಜೊತೆ ಕೂತ್ಕೊಂಡು ಮಾತಾಡಿ, ಅದ್ರ ಜೊತೆ ಚರ್ಚೆ ಮಾಡಿ, ಕುಮಾರಣ್ಣ ನಿಖಿಲ್ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ ಇದು ಒಂದು ಕಾರ್ಯಕ್ರಮ ಆಗಿದೆ. ಸುಮಾರು 7-8 ಜಿಲ್ಲೆಗಳಾಗಿದೆ. ಕೋಲಾರ ಜಿಲ್ಲೆಗೆ ಬಂದಾಗ ಎಲ್ಲಿ ಸ್ಟಾರ್ಟ್ ಮಾಡೋದು ಅಂತ ಕೇಳಿದ್ರು. ಅಣ್ಣ ದಯವಿಟ್ಟು ಬಂಗಾರಪೇಟೆಯಲ್ಲೇ ಸ್ಟಾರ್ಟ್ ಮಾಡಿ, ನಿಮ್ಮ ಅಭಿಮಾನಿಗಳು ಜಾಸ್ತಿ ಇದ್ದಾರೆ. ಬಂಗಾರಪೇಟೆಯಲ್ಲಿ ವಿಧಾನಸಭಾ ಕ್ಷೇತ್ರ ಎಲೆಕ್ಷನ್ ಮಾಡೋದು ಯುವಕರು, ಆ ಯುವಕರ ಜೊತೆ ಏನು ಹಿರಿಯರು ಇಲ್ಲಿ ಕೂತ್ಕೊಂಡಿದ್ದಾರೆ ಇವರು ಮಾರ್ಗದರ್ಶನಲ್ಲಿ 2 ಎಲೆಕ್ಷನ್ ಅಲ್ಲ 3 ಎಲೆಕ್ಷನ್ ಮಾಡಿದ್ದೀನಿ. ಆದರೆ ಯುವಕರು ಏನು ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡು, ಒಂದು ಜವಾಬ್ದಾರಿ ತಗೊಂಡು ಮಾಡ್ತಾ ಇದ್ದಾರೋ ಅವ್ರಿಗೊಂದು ಒಳ್ಳೆ ಸಂದೇಶ ಸಿಗುತ್ತೆ ಅಂತ ನಿಖಿಲ್ ಕುಮಾರಣ್ಣನ ಕೇಳಿದಾಗ ಆಯಿತು ಬಂಗಾರಪೇಟೆಗೆ ಬರ್ತೀನಿ ಅಂತ ಹೇಳಿದ್ರು. ಇದು ಎಲ್ಲ ನೀವು ಏನು ನನಗೆ ಶಕ್ತಿ ತುಂಬಿಸ್ತಿರೋ 2-3 ಎಲೆಕ್ಷನಲ್ಲಿ ಅದೇ ಶಕ್ತಿ ಇವಾಗ ನಿಖಿಲ್ ಕುಮಾರಣ್ಣನಿಗೆ ನೀವು ಕೊಡಬೇಕು ಅಂತ ಈ ಮುಖಾಂತರ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಬರೀ ಬಂಗಾರಪೇಟೆಯಲ್ಲೆಲ್ಲ ಇಡೀ ಕೋಲಾರ ಜಿಲ್ಲೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಯುವಕರು ನೀವು ನೋಡ್ತಾ ಇದ್ದೀರಾ. ಇವಾಗ 7-8 ಜಿಲ್ಲೆ ಆದಾಗ, ಪ್ರೋಗ್ರಾಮ್ಸ್ ಆದಾಗ ಕುಮಾರಣ್ಣನಿಗೆ ಹೆಂಗೆ ಬರ್ತಾ ಇದ್ದಾರೋ ಜನ ಅದಕ್ಕಿಂತ ಜಾಸ್ತಿ ಬೆಂಬಲ ಕೊಡ್ತಾರೆ. ಪ್ರೆಸ್ ಮೀಟಲ್ಲೂ ಹೇಳಿದ್ದೆ ಮೊನ್ನೆ, ಇವಾಗ ನೀವೇ ನೋಡಿದ್ದೀರಾ ಇಲ್ಲಿ ವೀಕ್ ಡೇ ಆದ್ರೇನು ಇಲ್ಲಿ ಎಷ್ಟು ಜನ ಸೇರಿದ್ದಾರೆ ಅಂದರೆ ಯುವಕರು. ಇಂತಹ ಒಂದು ವಾತಾವರಣ ಸೃಷ್ಟಿ ಆಗ್ತದೆ. 2028 ಚುನಾವಣೆಯಲ್ಲಿ ಗ್ಯಾರಂಟಿ ಜನತಾದಳ ಮತ್ತು BJP ಏನು NDA ಮೈತ್ರಿ ಸರ್ಕಾರ ಅಂತ ಹೇಳಿತ್ತು ಅದು ಬಂದೇ ಬರುತ್ತೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಅದು ಇವತ್ತು ಇಲ್ಲಿಂದಾನೇ ಶುರುವಾಗಬೇಕು ಅಂತ ಹೇಳ್ತಾ ನಾನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.
ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೇ, ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.